ಮನಸ್ಸೇ ಮನಸ್ಸೆ ಅಂತ ಒಂದ್ ಕವನದ ರೀತಿ ಬರ್ದಿದ್ರಿ ಅವ್ರ ಬಗ್ಗೆ. ಸೊ ಈ ಪ್ರಕರಣದ ಬಗ್ಗೆ ನಿಮ್ ಮನ್ಸು ಏನ್ ಹೇಳ್ತಾ ಇದೆ ಅಂತ? ನನ್ನ ಮನ್ಸು ಮೊದಲಿಗೆ ಆ ರೀತಿ ಆಯ್ತು ಅಂತ ಅಫ್ಕೋರ್ಸ್ ಎಲ್ಲರೂ ಟಿವಿನಲ್ಲೇ ನೋಡಿರೋದು. ಗೊತ್ತಾದಾಗ ಮಂಗಳವಾರ ತುಂಬಾ ದೊಡ್ಡ ಶಾಕ್ ಅದು. ಈ ರೀತಿ ನಂಬಕ್ಕಾಗ್ಲಿಲ್ಲ ಮೊದಲನೇದಾಗಿ. ಆಮೇಲೆ ಪ್ರತಿ ದಿನಾನು ಇದಾಗಿದ್ಯಾ, ನಿಜನಾ, ಹೌದಾ, ಅವರು ಅರೆಸ್ಟ್ ಆಗಿರೋದು ಹೌದಾ, ಈ ರೀತಿಯಾದಂತ ಒಂಥರ ನಂಬೇಕಾ ಬೇಡ್ವಾ ಅನ್ನೋ ತರ ಇದೀವಿ. ಎಲ್ರೂ ಹಾಗೆ ಇದೀವಿ, ಎಲ್ಲಾ ಅಭಿಮಾನಿಗಳು ಹಾಗೆ ಇದೀವಿ. ಬಟ್ ನನ್ ಮನ್ಸು ಏನ್ ಹೇಳ್ತು ಅಂತ ಅಂದ್ರೆ, ಅವ್ರು ಯಾರನ್ನು ನೋಯಿಸ್ದವ್ರಲ್ಲ. ನನ್ ಗೊತ್ತಿರೋ ಹಂಗೆ ನೋಡ್ದ ಹಾಗೆ ಒಂದಷ್ಟು ಸಮಯ ಅವ್ರ ಜೊತೆ ಕಳೆದಂತ ಎಲ್ಲಾ ಇದ್ರಲ್ಲೂ ಯಾವ ಹೀರೋ ಬಗ್ಗೆ ಆಗ್ಲಿ ಕೆಟ್ಟದನ್ ಮಾತಾಡಿರೋದಾಗ್ಲಿ, ಯಾರ ಬಗ್ಗೆನಾದ್ರೂ ಕೆಟ್ಟದನ್ ಬಯಸಿರೋ ತರ ನಾನ್ ಯಾವತ್ತೂ ಕೇಳಿಲ್ಲ. ಹಾಗಿರೋವಾಗ ಇದು ಸಾಧ್ಯ ಇಲ್ಲ ಅಂತ ನನ್ ಮನ್ಸು ಹೇಳ್ತು ಮೊದಲನೇದಾಗಿ. ಆಮೇಲೆ ಎರಡನೇದಾಗಿ ತುಂಬಾ ನೋವಾಗುವಂತಹ ವಿಷಯ ಏನು ಅಂತಂದ್ರೆ, ಅವ್ರು ಮಾಡಿರುವಂತ ಎಷ್ಟೋ ಕೆಲ್ಸಗಳು, ಎಷ್ಟೋ ಒಳ್ಳೆ ಕೆಲ್ಸಗಳು ಇಷ್ಟು ವರ್ಷದಲ್ಲಿ ಮಾಡಿರುವಂತದ್ದೆಲ್ಲ ಮುಚ್ಚೋಯ್ತು. ಈಗ ಎಲ್ಲರೂ ಮಾತಾಡ್ತಾ ಇರೋದು ಬರೀ ಈ ಕೇಸ್ ಬಗ್ಗೆ. ಅವ್ರಿಗೆ ಜೈಲ್ ಆಗ್ಲಿ ಅನ್ನೋ ಥರಾನೇ ಎಲ್ಲರೂ ಬಯಸೋ ತರ ಆಗ್ಬಾರ್ದು ಅನ್ನೋಂಥದ್ದು ನನ್ನ ಮನ್ಸು ಹೇಳಿದ್ದು. ಖಂಡಿತವಾಗ್ಲೂ ಅವರು ಆಚೆ ಬರ್ಬೇಕು, ಬರ್ತಾರೆ. ಹಾಗೇನೆ ಅವ್ರು ಬರೋ ಅಷ್ಟರಲ್ಲಿ ಒಂದಷ್ಟು ಅಭಿಮಾನಿಗಳಾಗಿ ಏನು ನಮ್ ಸಿಟ್ಟಿರುತ್ತಲ್ಲ, ಅದನ್ನ ಹೇಗೇಗೋ ತೋಡ್ಕೊಳಕ್ ಆಗಲ್ಲ ಅಲ್ವಾ. ನಾವು ಪ್ರಾರ್ಥಿಸ್ಬೋದು, ಒಳ್ಳೇದಾಗ್ಲಿ, ಅವ್ರಿಗೆ ನೆಮ್ಮದಿ ಸಿಗ್ಲಿ ಅಂತ ಹೇಳ್ಬೋದು. ಆದಷ್ಟು ಬೇಗ ಹೊರಗ್ ಬಂದು ಮತ್ತೆ ಅವ್ರು ನಡ್ಸೋಂಗ್ ಆಗ್ಬೇಕು, ಜನರನ್ನ ಇನ್ನಷ್ಟು ಎಂಟರ್ಟೈನ್ ಮಾಡ್ಬೇಕು, ಇನ್ನಷ್ಟು ಒಳ್ಳೆ ಕೆಲ್ಸಗಳು ಮಾಡ್ಬೇಕು ಅಂತ ಅನ್ಸೋದಂತೂ ಇದೆ. ಬಹುಶಃ ಅವರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ದೋಷಗಳು ಅಥವಾ ಚೇಂಜ್ ಮಾಡ್ಕೊಳ್ಳುವಂತಹ ಗುಣಗಳೇನಾದ್ರೂ ಆಗ್ಬೇಕು ಆಗಿದ್ರೆ ಇದು ರೈಟ್ ಟೈಮ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಅವ್ರ ಆಚೆ ಬರೋ ಅಷ್ಟರಲ್ಲಿ ಇನ್ನಷ್ಟು ಮಾಗಿ ಇನ್ನಷ್ಟು ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ತಾರೆ ಅನ್ನೋದೇ ನಮ್ಮೆಲ್ಲರ ಬಯಕೆ. ಅದಾಗ್ಬೇಕು. ಅಂಡ್ ಪೀಸ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಈಗ. ನಮಗೂ ಅಷ್ಟೇ. ಅವ್ರನ್ನ ಇಷ್ಟ ಪಡ್ತಾ ಇರುವಂತ ಪ್ರತಿಯೊಬ್ರು ಬಯಸ್ತಾ ಇರೋದು ಅವ್ರು ಬೇಗ ಆಚೆ ಬರ್ಲಿ ಅಂಡ್ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ. ಪ್ಲಸ್ ಇವಾಗ ಏನು ಅನ್ಯಾಯ ಅನ್ನೋಂಥದ್ದಾಗಿದೆ, ರೇಣುಕಾಸ್ವಾಮಿ ಅವರು ಬದುಕ್ಬೇಕಾದಂತ ಆ ಕುಟುಂಬ ಏನಿದೆ ಅಲ್ವಾ, ಅವ್ರ ವೈಫ್ ಇರ್ಬೋದು, ಮುಂದೆ ಬರುವಂತ ಮಗು ಇರ್ಬೋದು, ಅವ್ರ ಬಗ್ಗೆನೂ ಕೂಡ ಅಭಿಮಾನಿಗಳು ಮತ್ತೆ ಎಲ್ಲರೂ ಯೋಚನೆ ಮಾಡ್ಬೇಕಾಗತ್ತೆ. ಅವ್ರಿಗೇನು ಒಳ್ಳೆ ಜೀವನವನ್ನು ಕೊಡುವಂತ ಪ್ರಯತ್ನ ಏನಿದೆ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕೆಲ್ಸಗಳಾಗ್ಬೇಕು. ಪ್ಲಸ್ ಅವ್ರ ಜೊತೆ 17 ಜನ ಒಟ್ಟೇನಿದ್ದಾರೆ, ಅವ್ರ ಅಷ್ಟ್ ಜನರಲ್ಲೂ ಬಹಳಷ್ಟು ಜನ ಬಡವರಿದ್ದಾರೆ, ಬಹಳಷ್ಟು ಜನ ಕಷ್ಟದಲ್ಲಿ ಇರುವಂತವ್ರು ಇದ್ದಾರೆ. ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಆಸೆನೆ. ಜೊತೆಗೆ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಅಭಿಮಾನಿಗಳು ಈಗ ನಮ್ ಕೈಲಿರೋದೇನು ಅಂತ ಅಂದ್ರೆ ಪ್ರಾರ್ಥಿಸ್ಬೇಕು, ಹಾರೈಸ್ಬೇಕು, ಅಷ್ಟೇ ಇರೋದು ನಮ್ ಕೈಲಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಅಭಿಮಾನಿಗಳು ಈ ಘಟನೆ ಗೊತ್ತಾದಾಗಿಂದ, ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾದಾಗಿಂದ ಹತಾಶೆ ಮತ್ತೆ ಕಣ್ಣೀರು, ನೋವು ಎಲ್ಲವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು ಇಂಡಸ್ಟ್ರಿ ಈಗ ಯಾವ ರೀತಿ ಇದೆ ಅಂತ. ಬಿಗ್ ಲಾಸ್ ನಲ್ಲಿ ಇದೆ ಇಂಡಸ್ಟ್ರಿ. ದರ್ಶನ್ ಸರ್ ಜೈಲ್ ಪಾಲಾಗಿರುವಂತದ್ದು ಮತ್ತಷ್ಟು ಲಾಸ್ ಇಂಡಸ್ಟ್ರಿಗೆ. ಹೀಗಿರುವಾಗ ದರ್ಶನ್ ಸರ್ ಅಭಿಮಾನಿಗಳ ಕೈಯಲ್ಲಿ ದೊಡ್ಡ ಜವಾಬ್ದಾರಿ ಇದೆ. ಅವರು ಹೊರಗಡೆ ಬರ್ಬೇಕು ಅಂತ ನೀವ್ ಹೇಳ್ದಾಗೆ ಅವ್ರು ಪ್ರಾರ್ಥಿಸ್ಬೇಕು. ಜೊತೆಗೆ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ರೀತಿ ನೆಕ್ಸ್ಟ್ ಕಪ್ಪು ಚುಕ್ಕೆ ಅದರ್ವೈಸ್ ಏನಾದ್ರು ಕಳಂಕ ಆಗದೆ ಇರೋ ರೀತಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿನೂ ದರ್ಶನ್ ಅವರ ಅಭಿಮಾನಿಗಳ ಕೈಯಲ್ಲಿ ಇರುವಂತದ್ದು. ಅದ್ರ ಬಗ್ಗೆ ಹೇಳೋದು? ಖಂಡಿತ ನೀವ್ ಹೇಳಿದ್ 100% ಒಪ್ತೀನಿ ನಾನು. ಏಕೆಂದ್ರೆ ಕೆಲವೊಮ್ಮೆ ನಮ್ ಬುದ್ಧಿನ ಸಿಟ್ಟಿನ ಕೈಲಿ ಕೊಟ್ಬಿಡ್ತೀವಿ, ಯೋಚನೆ ಮಾಡೋ ಇದನ್ನ ಕಳ್ಕೊಂಡ್ಬಿಡ್ತೀವಿ. ಆ ರೀತಿ ಆಗ್ಬಾರ್ದು. ಯಾಕೆಂದ್ರೆ ಇವಾಗ ಅವರ ಇಡೀ ಕುಟುಂಬದ ಜೊತೆ ಮತ್ತೆ ನೊಂದವರ ಕುಟುಂಬದ ಜೊತೆ, ಸತ್ತಿರುವಂತ ರೇಣುಕಾಸ್ವಾಮಿ ಅವರ ಕುಟುಂಬದ ಜೊತೆನಲ್ಲಿ ಇರ್ಲೇಬೇಕಾಗತ್ತೆ ಎಲ್ಲ ಅಭಿಮಾನಿಗಳು. ಮತ್ತೆ ಈ ಸಿಟ್ಟು ಅಥವಾ ಕೋಪ ಅಥವಾ ಅಸೂಯೆ ಇರ್ಬೋದು, ಹಿಂಗಾಗೋಯ್ತಲ್ಲ ಅನ್ನೋ ಇದ್ರಲ್ಲಿ ಯಾರ್ಯಾರನ್ನೋ ದೂರುವಂತದ್ದು ಇರ್ಬೋದು. ಸಿನಿಮಾಗಳ ಮೇಲೆ, ಈಗ ಸಿನಿಮಾ ಹೀರೋ ಇರ್ಬೋದು ಅಥವಾ ಬೇರೆ ಹೀರೋಗಳ ಅಭಿಮಾನಿಗಳಿರ್ಬೋದು, ಏನೋ ಒಂದ್ ಸಣ್ಣದಿನೂ ಇಂಟರ್ಪ್ರಿಟೇಷನ್ ಬೇರೆ ತರ ಆಗ್ಬಿಡುತ್ತೆ. ನಮ್ಗೆ ಹೇಳ್ತಿದಾರೇನೋ, ದರ್ಶನ್ ಅವ್ರಿಗೆ ಹೇಳ್ತಿದಾರೆ, ಆ ತರ ಆಗ್ಬಾರ್ದು. ದರ್ಶನ್ ಅಭಿಮಾನಿಗಳು ಮೊದ್ಲಿಗೆ ಕಲಿಬೇಕಾಗಿರುವಂತದ್ದು ಈ ಸಮಯದಲ್ಲಿ. ಇವಾಗ ನಾವೆಲ್ಲರೂ ನನ್ನನ್ನು ಸೇರ್ಸ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ನಮ್ ಕೈಲಿಲ್ಲ, ಯಾಕೆಂದ್ರೆ ಏನಾಗಿದೆ ಗೊತ್ತಿಲ್ಲ.
ಏನ್ ನಡೀತಾ ಇದೆ ಗೊತ್ತಿಲ್ಲ, ನೀವ್ ಏನ್ ಹೇಳ್ತಿದಿರೋ ಅದನ್ನೇ ನಾವು ನೋಡ್ತಾ ಇರೋದು, ನಿಮ್ಗೂ ಇವಾಗ ಏನು ಇನ್ಫಾರ್ಮೇಶನ್ ಬರ್ತಿದೆ ಅದನ್ನೇ ನೀವು ತೋರಿಸ್ತಾ ಇರ್ತೀರಾ. ಸೊ ಈಗ ಏನಾಗಿದೆ ಗೊತ್ತಿಲ್ಲ, ಏನ್ ಆಗತ್ತೆ ಗೊತ್ತಿಲ್ಲ. ಕಾನೂನ್ ಇದೆ, ಅಫ್ಕೋರ್ಸ್ ನಮ್ ಕಾನೂನ್ ತುಂಬಾ ಸ್ಟ್ರಾಂಗ್ ಇದೆ. ಕರ್ನಾಟಕ ಅಷ್ಟೊಂದು ಇದಾಗಿ ಯಾವ್ದನ್ನು ಬಿಟ್ಕೊಡೋದಿಲ್ಲ. ಸೊ ನ್ಯಾಯಾಂಗದ ಮೇಲೆ ನನ್ನ ಖಂಡಿತ ನಂಬಿಕೆ ಇದೆ. ಎಲ್ರಿಗೂ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೋಬೇಕು. ಅವ್ರು ಬರ್ತಾರೆ ಅನ್ನೋಂತ ಆಶಾ ಭಾವನೆಯನ್ನ ಇಟ್ಕೊಬೇಕು. ಹೇಳ್ತಾರಲ್ವಾ, ನನ್ನನ್ನ ಪೋಸ್ಟಲ್ಲೂ ಕೂಡ ಹಾಕಿದ್ದೆ, ಅಫ್ಕೋರ್ಸ್ ದರ್ಶನ್ ಅಣ್ಣ ಒಂದ್ ಚಿನ್ನಾನೆ. ಕೆಲವೊಮ್ಮೆ ನಾವು ಹಾಕ್ತಾ ನನ್ ಕೈ ಕಡ್ಗ ಇರ್ಬೋದು, ನಿಮ್ ಕೈಯಲ್ಲಿ ಓಲೆ ಇರ್ಬೋದು, ಒಂದಷ್ಟು ಕೊಳೆ ಎಲ್ಲ ಸೇರ್ಕೊಳ್ತಾ ಹೋಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಆಸ್ ಓನ್ಲಿ. ಸುತ್ತಮುತ್ತಲಿನ ವಾತಾವರಣದಿಂದಾನೇ ಚಿನ್ನ ತನ್ನ ನಿಜವಾದ ಕಾಂತಿನ ಕಳ್ಕೊಳ್ತಾ ಬರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ಪಾಲಿಶ್ ಮಾಡಿಸ್ತೀವಿ ಅಲ್ವಾ. ಸೊ ಇವಾಗ ಅದೇ ಪೊಸಿಷನ್ ಅಲ್ಲಿ ಇರೋದು. ಚಿನ್ನನ ಇವಾಗ ಹಾಕಾಗಿದೆ, ಕುಲ್ಮೆಗೆ ಹಾಕಿದ್ವಿ, ಬೇಯ್ತಾ ಇದೆ. ಅಫ್ಕೋರ್ಸ್ ನೋವಾಗ್ತಾ ಇದೆ, ನಮಗೂ ನೋವಾಗ್ತಿದೆ, ಅವ್ರಿಗೂ ನೋವಾಗ್ತಿದೆ. ಆ ಒಂದ್ ಸಂಕಟದ ಸಮಯನ ಕಳೆಯೋದು ತುಂಬಾನೇ ಕಷ್ಟ ಇದೆ. ಈಗ ಅವ್ರಿಗೆ ಅಷ್ಟ್ ಕಷ್ಟ ಇದೆ ಅಂತಂದ್ರೆ, ಈಗ ಅಭಿಮಾನಿಗಳಿಗೆ ಆಗ್ತಾ ಇರೋದು ಏನು ಅಲ್ಲ, ನಾವ್ ಅನ್ಭವಿಸ್ತಾ ಇರೋದು ಏನು ಅಲ್ಲ. ಹಾಗಾಗಿ ನಾವು ಸಮಾಧಾನವಾಗಿರ್ಬೇಕು. ಮೊದ್ಲಿಗೆ ಅಭಿಮಾನಿಗಳು ಸಮಾಧಾನ ಆಗಿರ್ಬೇಕು. ಅವ್ರು ಹೇಳೋಂಗೆ ಸೆಲೆಬ್ರಿಟೀಸ್ ಏನ್ ಅಂತ ಅವ್ರ ಪ್ರೀತಿಯಿಂದ ಹೇಳ್ತಾರೆ, ಎದೆ ಮೇಲೆ ಹಾಕೊಂಡಿದ್ದಾರೆ. ಸೊ ಅವ್ರು ಸಮಾಧಾನವಾಗಿದ್ರೆ ಎದೆ ಕೂಡ ಸಮಾಧಾನವಾಗಿರುತ್ತೆ, ಹೃದಯ ಕೂಡ ಸಮಾಧಾನ ಆಗತ್ತೆ. ಮೊದ್ಲಿಗೆ ನಾವು ಶಾಂತಿಯಿಂದ ಯಾವುದೇ ರೀತಿಯಾದಂತ ಕಿಡುಕನ್ನ ಮಾಡ್ದೆ, ಯಾರಿಗೂ ಬಯೋಕ್ ಹೋಗ್ದೆ, ಯಾರಿಗೂ ಏನೋ ಇದ್ ಮಾಡಕ್ ಹೋಗ್ದೆ, ಶಾಂತ ರೀತಿನಲ್ಲಿ ಪ್ರೇಯರ್ ಮಾಡ್ಬೇಕು. ಅಷ್ಟೇ ನಮ್ ಕೈಲಿರೋದು ಇವಾಗ.